ಅಮೆರಿಕ ಭಾರತ ಒಪ್ಪಂದ ಎಫೆಕ್ಟ್ ಏನಾದರೂ ಆಗ್ತಾ ಇದೆಯಾ? ಚಿನ್ನ ಬೆಳ್ಳಿ ರೇಟ್ ಜಂಪ್ ಆಗ್ತಾ ಇದೆ ದಿನೇ ದಿನೇ. ಮತ್ತೆ ಗಗನಕ್ಕೇರಿದೆ ಗೋಲ್ಡ್ ರೇಟ್. ಸಿಲ್ವರ್ ಬೆಲೆ ಕೂಡ ನಾಗಲೋಟವನ್ನ ಮುಂದುವರಿಸ್ತಾ ಇದೆ. ದಿನೇ ದಿನೇ ಏರ್ತಾ ಇರುವಂಥದ್ದು ಚಿನ್ನ ಬೆಳ್ಳಿಯ ದರ. ಭಾರತ ಅಮೆರಿಕ ಒಪ್ಪಂದ ಇದಕ್ಕೇನಾದ್ರೂ ಕಾರಣ ಆಗ್ತಿದೆಯಾ ಅನ್ನುವಂತಹ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಒಂದ್ ಕಡೆ ಬಂಗಾರದ ಬೆಲೆ ಮತ್ತೆ 8,000 ರೂಪಾಯಿ ಏರಿಕೆ ಆಗಿರುವಂಥದ್ದು. 10 ಗ್ರಾಂ ಚಿನ್ನದ ರೇಟು 1,55,000 ರೂಪಾಯಿ. 24 ಕ್ಯಾರೆಟ್ ಬೇಕು ಅಂದ್ರೆ ಇನ್ನೂ ಜಾಸ್ತಿ ಇರುತ್ತೆ. 22 ಕ್ಯಾರೆಟ್ ಬೇಕಂದ್ರೆ ಇನ್ನೂ ಜಾಸ್ತಿ ಇರುತ್ತೆ. ಇದು 18 ಕ್ಯಾರೆಟ್ ಬೆಲೆ ಆಗಿರುತ್ತೆ. 10 ಗ್ರಾಂ ಚಿನ್ನದ ರೇಟ್ 1,55,000 ರೂಪಾಯಿ. ಚಿನ್ನ ದರ ಮಾತ್ರವಲ್ಲ, ಬೆಳ್ಳಿ ದರವೂ ಕೂಡ ಇನ್ಕ್ರೀಸ್ ಆಗಿರುವಂಥದ್ದು. ಗ್ಲೋಬಲ್ ಮಾರ್ಕೆಟ್ ಮೇಲೆ ಅಮೆರಿಕ ಭಾರತ ಒಪ್ಪಂದ ಇದೀಗ ಎಫೆಕ್ಟ್ ಆಗ್ತಾ ಇದೆಯಾ? ಕರಗ್ತಾ ಇದೆ ಇರಾನ್ ಅಮೆರಿಕ ನಡುವಿನ ಯುದ್ಧದ ಕಾರ್ಮೋಡ ಒಂದ್ ಕಡೆ. ಇವತ್ತು ಸಂಜೆ ವೇಳೆಗೆ ಚಿನ್ನ ಬೆಳ್ಳಿ ದರ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆಗಳು ಇರಬಹುದು ಅಂತ ಹೇಳಲಾಗ್ತಾ ಇದೆ. ಕಾಂಪಿಟೇಷನ್ ನಲ್ಲಿ ಇಳಿದಿದ್ದಂತಹ ಚಿನ್ನ ಬೆಳ್ಳಿ ರೇಟ್ ಇದೀಗ ಹೆಚ್ಚಳ ಆಗಿರುವಂಥದ್ದು. ಒಂದು ರೀತಿಯಾಗಿ ಅಮೆರಿಕ ಭಾರತದ ಒಪ್ಪಂದದ ಮಾತುಕತೆಯ ಎಫೆಕ್ಟ್ ಏನಾದರೂ ಇಲ್ಲಿಗೆ ತಡ್ತಾ ಇದೆಯಾ? ಮತ್ತೆ ಗಗನಕ್ಕೇರ್ತಾ ಇರುವಂಥದ್ದು ಚಿನ್ನ ಬೆಳ್ಳಿಯ ದರ. ಹಾಗಾಗಿ ಸಾಕಷ್ಟು ಆತಂಕ ಕೂಡ ಎದುರಾಗ್ತಾ ಇರುವಂಥದ್ದು. ಬಿಕಾಸ್ ಚಿನ್ನ ಅಂತ ಅಂದ್ರೆ ಒಂದು ಭಾವನೆ ಇರುತ್ತೆ, ಒಂದು ಸೆಂಟಿಮೆಂಟ್ ಇರುತ್ತೆ. ಹಬ್ಬ ಹರಿದಿನ, ಮದುವೆ ಸಮಾರಂಭ ಏನಕ್ಕೆ ಆದ್ರೂ ಕೂಡ ಚಿನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಪ್ರೀತಿಯಿಂದ, ಒಂದು ನಗುಮುಖದಲ್ಲಿ ಖುಷಿಯಿಂದ ಹೋಗ್ತಾ ಇರ್ತೀವಿ. ಆದ್ರೆ ಈಗ ಅಯ್ಯೋ ಕೊಡ್ಲೇಬೇಕಲ್ವಾ, ಅನಿವಾರ್ಯತೆ ಇರುತ್ತೆ. ಮದುವೆಗಾಗಿರ್ಬೋದು, ಶುಭ ಕಾರ್ಯಗಳಿಗಾಗಿರ್ಬೋದು ಚಿನ್ನ ಖರೀದಿಸಲೇಬೇಕು ಅಂತ ಹೇಳ್ಬಿಟ್ಟು ಇಷ್ಟು ದರ ಜಾಸ್ತಿ ಇದ್ರೂ ಯಾವುದೇ ಒಂದು ಭಾವನೆಗಳು, ಒಂದು ಪ್ರೀತಿ ಇಂದ ಪರ್ಚೇಸ್ ಮಾಡುವಂತಹ ಕಾಲ ಹೋಗ್ಬಿಡುತ್ತಾ ಅಂತ. ಬಿಕಾಸ್ ಅಷ್ಟರ ಮಟ್ಟಿಗೆ ರೇಟ್ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು. ಈಗ ಆಲ್ರೆಡಿ ಜನ ಬೇಸತ್ತಿದ್ರು ಈ ಒಂದು ಬೆಲೆಯನ್ನ ಕೇಳಿ. ಇದೀಗ ಮತ್ತೆ ಇವತ್ತು ಸಂಜೆ ಒಳಗೆ ಮತ್ತೆ ಚಿನ್ನ ಹಾಗೆ ಬೆಳ್ಳಿ ಎರಡೂ ದರ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ವಿಚಾರ ಹೊರ ಬೀಳ್ತಾ ಇದೆ. ಮತ್ತೆ ಗಗನಕ್ಕೇರಿರುವಂಥದ್ದು ಚಿನ್ನ ಬೆಳ್ಳಿಯ ದರ. ಬರೋಬ್ಬರಿ 13,000 1 kg ಬೆಳ್ಳಿಗೆ. ಭಾರತ ಮಾತ್ರ ಅಲ್ಲ, ಜಾಗತಿಕ ಮಾರುಕಟ್ಟೆಯಲ್ಲೂ ಕೂಡ ಚೇತರಿಕೆಯನ್ನ ಕಾಣ್ಕೊಳ್ತಾ ಇರುವಂಥದ್ದು. ಗ್ಲೋಬಲ್ ಮಾರ್ಕೆಟ್ ಮೇಲೆ ಅಮೆರಿಕ ಭಾರತ ಒಪ್ಪಂದದ ವಿಚಾರ. ಸೊ ಅದರಿಂದಾಗಿ ಈ ರೀತಿಯಾಗಿ ಎಫೆಕ್ಟ್ ಆಗ್ತಾ ಇದೆಯಾ ಅನ್ನುವಂತಹ ಮಾತುಗಳು ಒಂದ್ ಕಡೆ ಕೇಳಿ ಬರ್ತಾ ಇದೆ. ಇವತ್ತು ಸಂಜೆ ವೇಳೆಗೆ ಮತ್ತೆ ಇನ್ನಷ್ಟು ದರ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಗ್ಲೋಬಲ್ ಮಾರ್ಕೆಟ್ ಮೇಲೆ ಅಮೆರಿಕ ಭಾರತ ಒಪ್ಪಂದದ ಎಫೆಕ್ಟ್ ತಟ್ತಾ ಇರುವಂಥದ್ದು. ಚಿನ್ನ ಮಾತ್ರ ಅಲ್ಲ, ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರಿ ಏರಿಕೆ ಕಾಣ್ತಾ ಇರುವಂಥದ್ದು. 1 kg ಬೆಳ್ಳಿ ಬೆಲೆಯಲ್ಲಿ ಬರೋಬ್ಬರಿ 13,000 ಏರಿಕೆ ಆಗಿದೆ. ಇನ್ನೇನು ಶ್ರಾವಣ ಬಂತು, ಹಬ್ಬಗಳು ಸ್ಟಾರ್ಟ್ ಆಯಿತು, ಮದುವೆಗಳು ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಚಿನ್ನ ಬೆಳ್ಳಿಯನ್ನು ಖರೀದಿಸುವವರ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತೆ. ಬಟ್ ಆದರೆ ಇದೇ ಸಂದರ್ಭದಲ್ಲಿ ಬೆಲೆ ಏರಿಕೆ ಆಗಿರುವಂಥದ್ದು ಸಾಕಷ್ಟು ಜನರಲ್ಲಿ ಆತಂಕವನ್ನು ಕೂಡ ಮೂಡಿಸಿದೆ. ಬಿಕಾಸ್ ಈ ಮಿಡಲ್ ಕ್ಲಾಸ್ ಪೀಪಲ್ಸ್ ಆಗಿರ್ಬೋದು, ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್ಸ್ ಆಗಿರ್ಬೋದು, ಬಂಗಾರದ ಮೇಲೆ ಆಸೆ ಜಾಸ್ತಿ ಇರುತ್ತೆ. ಸ್ವಲ್ಪ ಏನೋ ಒಂದು ಬಂಗಾರ ಹಾಕಿದ್ರೇ ನಮಗೆ ಒಂದು ಮದುವೆಯಲ್ಲೋ ಒಂದು ಫಂಕ್ಷನಲ್ಲೋ ನೋಡೋದೇ ಬಂಗಾರ, ಎಷ್ಟು ಬಂಗಾರ ಹಾಕಿದ್ದೀವಿ, ಮಗಳಿಗೆ ಎಷ್ಟು ಬಂಗಾರ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಸ್ವಲ್ಪ ಪ್ರೀತಿ, ಆಸೆ ಎಲ್ಲವೂ ಕೂಡ ಜಾಸ್ತಿ ಇರುತ್ತೆ. ಬಟ್ ಎಲ್ಲರೂ ಕೂಡ ಒಂದು ರೀತಿಯಾಗಿ ಬೇಸರಕ್ಕೊಳಗಾಗಿದ್ದಾರೆ ಈ ಬೆಲೆ ಏರಿಕೆಯಿಂದಾಗಿ. ಇನ್ನೂ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದಕ್ಕೆ ಮೇನ್ ರೀಸನ್ನು ಏನಿರಬಹುದು? ಯಾಕಾಗಿ ಸಡನ್ಲಿ ಇಷ್ಟೊಂದು ಏರಿಕೆಯನ್ನು ಕಾಣ್ತು? ಈ ಹಿಂದೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕಂಪೇರ್ ಮಾಡಿದ್ರೆ 16,000 ಇತ್ತು. ಅದಕ್ಕಿಂತ ಡಬಲ್ ಏರಿಕೆ ಆಗಿದೆ. ಇವತ್ತು ಕಮ್ಮಿ ಆಗ್ಬೋದೇನೋ, ನಾಳೆ ಕಮ್ಮಿ ಆಗ್ಬೋದೇನೋ, ನೆಕ್ಸ್ಟ್ ಇಯರ್ ಕಮ್ಮಿ ಆಗ್ಬೋದೇನೋ ಬಂಗಾರದ ಬೆಲೆ. ತಗೊಳ್ಳೋಣ, ಮದುವೆ ಮುಂದೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲಾನಿಂಗ್ ಮಾಡಿದವರೆಲ್ಲರೂ ಕೂಡ ತದಂತಹ ಕಾಸನ್ನು ಏನು ಕೂಡಿಟ್ಟಿರ್ತಾರೆ ವಾಪಸ್ ಮನೆಗೆ ತೆಗೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ.